ಸ್ವಲ್ಪ ಹಾಕ್ಯಾರ ಪಲ್ಲೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭಾಗ್ಯ. ಎಲ್ಲರೂ ಆರಾಮವಾಗಿ ಆರೋಗ್ಯವಾಗಿ ಕ್ಷೇಮವಾಗಿ ಇದ್ರೆ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡಕತ್ತೀನಿ. ಇನ್ನು ನಾನು ನನ್ನ ಲೈಫ್ನಲ್ಲಿ ನಡೆಯುವಂಥ ಪ್ರತಿಯೊಂದು ಮೂಮೆಂಟ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಬಂದೀನಿ. ಸೊ ನೀವು ನನ್ನ ಲೈಫ್ನ ರೆಗ್ಯುಲರಾಗಿ ನೋಡ್ತಾನೂ ಬಂದಿರಿ. ಹಾಗಾಗಿ ನನ್ನ ವಿಡಿಯೋದಾಗ ಅಥವಾ ನನ್ನ ಲೈಫ್ ಸ್ಟೈಲ್ನಾಗ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅಥವಾ ಏನಾದರೂ ಸಜೆಷನ್ ಕೊಡೋರಿದ್ರೆ ಪ್ಲೀಸ್ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಯಾಕಂದರೆ ನೀವು ನೋಡ್ತಾ ನಿಮ್ಗೆ ಸಾಕಷ್ಟು ಡೌಟ್ಸ್ನು ಕೂಡ ಬಂದಿರ್ತಾವೆ, ಅಥವಾ ನೀವು ನಾನು ಮಾಡೋವಂಥ ಕೆಲವೊಂದಿಷ್ಟು ಕೆಲಸದಾಗ ನಿಮಗೆ ತಪ್ಪು ಕೂಡ ಕಂಡು ಬಂದಿರ್ತಾವೆ. ಇದು ಈ ಥರ ಮಾಡಬಾರ್ದಾಗಿತ್ತು, ಆ ಥರ ಮಾಡಬೇಕಾಗಿತ್ತು ಅಂಥೇಳಿ. ಸೊ ಅವೆಲ್ಲನೂ ನಿಮ್ಗೆ ಹೇಳೋದಿದ್ರೆ ನನಗೆ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನಿಮ್ಮ ಕಡೆಯಿಂದ ಬರುವಂಥ ಒಳ್ಳೆಯ ಸಜೆಷನ್ಸ್ನ ಖಂಡಿತ ನಾನು ನನ್ನ ಲೈಫ್ನಾಗ ಫಾಲೋ ಮಾಡ್ತೀನಿ. ಆದಷ್ಟು ನನ್ನ ಲೈಫ್ನ ಇನ್ನೂ ಬೆಟರಾಗಿ ಮಾಡ್ಕೋಬೇಕಂತೇಳಿ ಡಿಸೈಡ್ ಮಾಡೀನಿ. ಸೊ ಹಾಗಾಗಿ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಯೂಟ್ಯೂಬರ್ಸ್ ಅಂದ್ರೆ ಅವ್ರು ಪರ್ಫೆಕ್ಟ್ ಆಗಿರ್ತಾರೆ, ಅವ್ರ ಲೈಫ್ ಚೆನ್ನಾಗಿರ್ತೈತಿ, ಅವರೆಲ್ಲನೂ ಪರ್ಫೆಕ್ಟಾಗಿ ಮಾಡ್ತಿರ್ತಾರೆ ಅಂತೇಳಿ ಅಂದ್ಕೊಂಡಿರ್ತಾರೆ. ಸೊ ಅದು ತಪ್ಪು. ಯೂಟ್ಯೂಬರ್ಸ್ ಅಂದ್ರೆ ಇನ್ನೂ ಅವರೆಲ್ಲನೂ ಕಲಿತಾ ಇರ್ತಾರೆ. ಒಂದು ವಿಚಾರ ಏನಪ್ಪ ಅಂತಂದರೆ, ಯೂಟ್ಯೂಬ್ನಿಂದ ನಾವು ಏನು ಪಡ್ಕೊತೀವೋ ಬಿಡ್ತೀವೋ ಗೊತ್ತಿಲ್ಲ, ಅದು ನಮ್ಗೆ ಪೇಮೆಂಟ್ ಬರೋದಾಗಿರ್ಬೋದು, ನಮಗೆ ವ್ಯೂಸ್ ಜಾಸ್ತಿ ಆಗೋದಾಗಿರ್ಬೋದು, ನಾವು ವೈರಲ್ ಆಗಿರ್ಬೋದು, ಅದು ಸೆಕೆಂಡ್ ವಿಚಾರ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮನ್ನು ನಾವು ಬೆಟರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಮಾತ್ರ ಖಂಡಿತ ನಮ್ಮ ಲೈಫ್ನಾಗ ಆಗ್ತೈತಿ. ಒಳ್ಳೆ ರೀತಿಯಿಂದ ಬದುಕಬೇಕು, ಒಳ್ಳೊಳ್ಳೆ ಆಲೋಚನೆಗಳು ನಮಗೆ ಬರ್ತಿರ್ತಾವೆ. ಪ್ರತಿಯೊಂದನ್ನು ಬೆಟರಾಗಿ ನಾವು ಮಾಡ್ಕೊತ ಹೋಗ್ತೀವಿ. ಸೊ ಅದು ಮಾತ್ರ ಖಂಡಿತ ನಮ್ಮ ಲೈಫ್ನಾಗ ಆಗೇ ಆಗ್ತೈತಿ. ಯಾರೇ ಮಾಡಿರಿ ಯೂಟ್ಯೂಬ್ನ, ಯಾರೇ ಸ್ಟಾರ್ಟ್ ಮಾಡಿದ್ರು ಕೂಡ ಪ್ರತಿದಿನ ದಿನಕ್ಕೂ ನಮ್ಮ ಲೈಫ್ನ ನಾವೇ ನೋಡೋದ್ರಿಂದ ಆವಾಗ ನಮ್ಗೆ ಮನವರಿಕೆ ಆಗ್ತೈತಿ. ಈ ಥರ ಮಾಡಿದ್ವಲ್ಲಪ್ಪ, ಈ ವಿಡಿಯೋದಾಗ ನಾವು ಈ ಥರ ಮಾಡಿವಿ, ನೆಕ್ಸ್ಟ್ ಟೈಮ್ ಆ ತಪ್ಪನ್ನ ಮಾಡಬಾರ್ದು ಅಂತೇಳಿ ನಮಗೆ ನಾವು ಮನವರಿಕೆ ಮಾಡಿಕೊಂಡು ನಮ್ಮ ಲೈಫ್ನ ನಾವು ಬೆಟರ್ ಮಾಡಿಕೊಂಡು ಜೀವನನ ಸಾಗಿಸ್ತಾ ಇರ್ತೀವಿ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಗೊತ್ತಿದ್ದರೆ ನೀವು ನನಗೆ ಸಜೆಷನ್ ಕೊಡ್ಬೋದು. ಇನ್ನು ನನ್ನ ಮಗಳಿಗೆ ಇವತ್ತು ಪೇರೆಂಟ್ ಟೀಚರ್ ಮೀಟಿಂಗ್ ಐತಿ, ಹಾಗಾಗಿ ಜಲ್ದಿ ಎದ್ದಿದ್ಲ. ಇನ್ನು ಎರಡೇ ದಿನದಾಗ ಕೆಳಗಡೆ ಇರೋ ಬೆಕ್ಕಂತೂ ಅವಳಿಗೆ ಎಷ್ಟು ಅಟ್ಯಾಚ್ಮೆಂಟ್ ಆಗವಂತಂದ್ರೆ, ಇನ್ನೂ ಅವಳು ಒಂದು 100 ಅಡಿ ದೂರ ಇರ್ತಾಳೆ ಅವಳು ಊಟ ತೊಗೊಂಡು ಹೋಗ್ಬೇಕಾದ್ರೆ. ಸೊ ಅವಳಿಗೆ ಗೆಜ್ಜೆ ಸೌಂಡ್ ಕೇಳ್ತಿದ್ದಂಗೆ ಎದ್ದು ಓಡೋಗಿ ಅವಳಿಗೆ ವೆಲ್ಕಮ್ ಮಾಡೋ ಥರ ಓಡಿ ಹೋಗ್ತಾವ. ಸೊ ಅಷ್ಟು ಅಟ್ಯಾಚ್ಮೆಂಟ್ ಆಗ್ಯಾವ ಬೆಕ್ಕುಗಳು. ನೋಡ ಆರಾಧ್ಯ, 2 ದಿನಕ್ಕೆ ಎಷ್ಟು ಅಟ್ಯಾಚ್ ಅದು ನೋಡಿ ನಿನಗವು. ಆಕೆನೂ ಕೂಡ ಅಷ್ಟೇ ತನ್ನ ರೆಗ್ಯುಲರ್ ರೂಟೀನ್ ಲಿಸ್ಟ್ನಾಗ ಫಸ್ಟ್ ಇದನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟಾಳೆ. ಆಕೆ ಫಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟ್ ಅವುಗಳಿಗೆ ಊಟ ಹಾಕಿ ಬಂದನ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊತಾಳೆ. ಆಕೆ ತನ್ನ ಸೆಲ್ಫ್ ಕೇರ್ ಎಲ್ಲ ಮಾಡ್ಕೊತಾಳೆ. ಸೊ ಇವತ್ತು ನಾನು ಪೇರೆಂಟ್ ಟೀಚರ್ ಮೀಟಿಂಗ್ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಸ್ವಲ್ಪ ಜಲ್ದಿನೇ ಎಬ್ಬಿಸಿದೆ. ನಾನು ಎದ್ದು ಫ್ರೆಶ್ ಅಪ್ ಆಗಿ ಅವುಗಳಿಗೆ ಊಟ ಹಾಕ್ಬೇಕಂತ ಹೋಗಳ. ಕೆಳಗಡೆ ಇರೋ ಓನರ್ ಅಂಕಲ್ ಅಂತೂ ಅವಳಿನ ಎಷ್ಟು ಅಪ್ರಿಷಿಯೇಟ್ ಮಾಡಾಕದಾರಂದ್ರೆ, ಇಷ್ಟು ಸಣ್ಣ ವಯಸ್ಸಿನಾಗ ಎಷ್ಟು ಉದಾರ ಗುಣ ಐತೆ ಆಕೆಗೆ, ಎಷ್ಟು ಒಳ್ಳೆ ಮನಸ್ಸೈತಿ. ಮಕ್ಕಳಿಗೆ ಇಂಥದ್ದು ಒಂದು ಸಂಸ್ಕಾರ ಕೊಟ್ಟ ತಂದೆ ತಾಯಿಗಳಿಗೆ ಒಳ್ಳೆ ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು ಅಂತಂದ್ರು. ನನಗಂತೂ ಭಾಳ ಖುಷಿ ಆಯಿತು. ಯಾಕಂದರೆ ಇದು ಒಂದು ದಿನದೆಲ್ಲ ಕಂಟಿನ್ಯೂ ಆಗಿ ಇವಾಗ 8 ರಿಂದ 10 ದಿನ ಆಗಿರ್ಬೋದು ಅವುಗಳಿಗೆ ಆಹಾರ ಹಾಕಿ ಬರಕತ್ತೆ. ಆಕೆ ಎಷ್ಟು ಹತ್ತಾಳು ಗೊತ್ತಾ, ಬಂದು ಮನೆಯಾಗ ಸಾಕೋಣ ಅಮ್ಮಮ್ಮಿ ಅಂತೇಳಿ. ಬಟ್ ನಮ್ಗೆ ಸಾಕಾಗ ಅವಕಾಶ ಇಲ್ಲದೆ ಇರೋದಕ್ಕೆ ನಾವು ಅಲ್ಲಿಂದ ಅವುಗಳಿಗೆ ಊಟ ಹಾಕಿ ಬರಾಕತ್ತೀವಿ. ಬಟ್ ಒಂದು ದಿನಕ್ಕೂ ಬೇಜಾರು ಮಾಡಿಕೊಂಡು ನಾನು ಒಲ್ಲಪ್ಪ ನೀನು ಅವಾಗ ಹಾಕಿಬಾ ಅಂತ ಒಂದು ದಿನಕ್ಕೂ ಹೇಳಿಲ್ಲ. ರಾತ್ರಿ 9 ಗಂಟೆ ಆದ್ರೂ ಟಾರ್ಚ್ ಇಟ್ಕೊಂಡೋಗಿ ಅವುಗಳಿಗೆ ಊಟ ಹಾಕಿ ಬರ್ತಾಳೆ. ಕೆಲವೊಂದು ಸರಿ ನಮಗೆ ನೆನಪೇ ಇರೋದಿಲ್ಲ, ನೆನಪು ಮಾಡಿ ಹಾಕಿ ಬರೋದು ಅಕ್ಕಿನ. ಸೊ ಹಂಗಾಗಿ ನಮಗೆ ಹೆಮ್ಮೆ ಆಕಿ ವಿಚಾರದಾಗ.
ಇನ್ನು ಇವತ್ತು ನಾಷ್ಟಕ್ಕೆ ನಾನು ರಾಗಿ ದೋಸೆ ಮಾಡ್ಕೋಬೇಕು ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊಳತ್ತಿದ್ನಿ. ಈ ಥರ ಏನಾದ್ರು ಕೆಲಸ ಬೇಗ ಮುಗಿಬೇಕು, ಎಲ್ಲಾದರೂ ಹೊರಗಡೆ ಹೋಗಬೇಕು, ಅರ್ಜೆಂಟ್ ಕೆಲಸ ಆಯ್ತು ಅಂತ ಅಂದಮೇಲೆ ಈ ಥರ ಇದ್ದಾಗ ನನ್ನ ಹಸ್ಬೆಂಡ್ ಭಾಳ ಹೆಲ್ಪ್ ಮಾಡ್ತಾರೆ ನನಗೆ. ಏನಾದರೂ ವೆಜಿಟೇಬಲ್ ಕಟ್ ಮಾಡ್ಕೊಡೋದಾಗಿರ್ಬೋದು, ಆಯಿಲ್ ಬಾಟಲ್ಗೆ ಆಯಿಲ್ ಫಿಲ್ ಮಾಡ್ಕೊಡೋದಾಗಿರ್ಬೋದು, ಎಲ್ಲನೂ ಹೆಲ್ಪ್ ಮಾಡ್ತಾರೆ. ಇವತ್ತು ಆರಾಧನೂ ಕೂಡ ಹೆಲ್ಪ್ ಮಾಡಿಲ್ಲ ನನಗೆ. ಆಲೂಗಡ್ಡೆ ಎಲ್ಲ ಬೇಯಿಸಿಟ್ಟಿದ್ನಿ, ಅವಳು ಆಲೂಗಡ್ಡೆ ಸುಲ್ದು ಕೊಟ್ಲ. ಇನ್ನು ನನ್ನ ಹಸ್ಬೆಂಡ್ ಈರುಳ್ಳೆಲ್ಲನೂ ಕಟ್ ಮಾಡಿ ಕೊಟ್ಟರು. ಸೊ ಇನ್ನು ನಾನು ಅವರಷ್ಟೆಲ್ಲ ಕೆಲಸ ಮಾಡೋ ಅಷ್ಟ್ರಾಗ ನಾನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ನಾನು ದೇವ್ರ ಪೂಜೆ ಮಾಡ್ಕೊಂಡು ಹೋದ್ರೆ ಒಂದು ರೀತಿ ನಂಗೆ ನೆಮ್ಮದಿ ಇರ್ತೈತಿ. ಸೊ ಹಾಗಾಗಿ ನಾನು ದೇವ್ರ ಪೂಜೆ ಸ್ಕಿಪ್ ಮಾಡೋಂಗಿಲ್ಲ. ಇನ್ನೂ ಕೆಲವೊಂದು ಸಾರಿ ಮನೆಯಾಗಿದ್ದಾಗ ನಾನು ದೇವ್ರ ಪೂಜೆ ಸಾಯಂಕಾಲ ಮಾಡ್ತೀನಿ, ಬಟ್ ಹೊರಗಡೆ ಹೋಗಬೇಕಾದ್ರೆ ದೇವ್ರ ಪೂಜೆ ಮಾಡ್ಕೊಂಡು ಹೋದ್ರೆ ನಂಗೆ ನೆಮ್ಮದಿ. ಏನೋ ನಾವು ಕೆಲಸ ಮಾಡಬೇಕಾದ್ರೆ ಮಾರ್ನಿಂಗ್ ಸಿಕ್ಕಾಪಟ್ಟೆ ಮಾತಾಡ್ತೀವಿ, ನಾನು ನನ್ನ ಹಸ್ಬೆಂಡು. ನಮ್ಮ ಕೆಲಸದ ಜೊತೆಗೆ ಮಾತಾಡಿಕೊಂಡು ನಾವು ಕೆಲಸ ಮಾಡ್ತಿರ್ತೀವಿ. ಒಂದು ರೀತಿ ಒಳ್ಳೆ ಬಾಂಡಿಂಗ್ ಬೆಳಿತೈತಿ ಈ ಥರ ಇರೋದ್ರಿಂದ. ಸಾಯಂಕಾಲ ನಮ್ಗೆ ಮಾತಾಡೋಕೆ ಅಷ್ಟಾಗಿ ಟೈಮ್ ಸಿಗೋದಿಲ್ಲ, ಯಾಕಂದ್ರೆ ಅವರು ಆಫೀಸ್ನಾಗ ಟಯರ್ಡಾಗಿ ಬಂದಿರ್ತಾರೆ. ಒಂದೇ ರೀತಿ ಜನಗಳನ್ನ ಅವ್ರು ಮೀಟ್ ಮಾಡಿರೋಂಗಿಲ್ಲ, ಎಲ್ಲ ರೀತಿ ಜನಗಳನ್ನ ಮೀಟ್ ಮಾಡಿರ್ತಾರೆ. ಸೊ ಎಲ್ಲರ ಜೊತೆನೂ ಕೆಲವೊಂದು ಸಾರಿ ಏನೋ ಆಫೀಸ್ನ ಕ್ಲಾಸ್ ಆಗಿರ್ತೈತಿ, ಈ ಥರ ಏನೋ ಒಂದು ವಿಚಾರಗಳು ಅವ್ರ ತಲೆಯಾಗಿರ್ತವೆ. ಸೊ ಹಂಗಾಗಿ ನಾನು ಜಾಸ್ತಿ ಅವ್ರಿಗೆ ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ, ನನಗೆ ಟೈಮ್ ಕೊಡ್ರಿ ಅಂಥೇಳಿ. ಯಾಕಂದ್ರೆ ಅವರಿಗೆ ಕ್ರಿಕೆಟ್ ನೋಡೋದು ಜಾಸ್ತಿ ಹುಚ್ಚು ಸ್ವಲ್ಪ. ಸೊ ಹಂಗಾಗಿ ಅವರು ಬ್ಯುಸಿ ಆಗ್ತಾರೆ ಕ್ರಿಕೆಟ್ ನೋಡೋದ್ರಾಗ. ಆಮೇಲೆ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಮಕ್ಳ ಜೊತೆ ಆಟ ಆಡ್ತಾರೆ. ಇನ್ನು ಗಂಡನಿಗೆ ಏನಾದರೂ ಬರ್ಸೋದಾಗಿರ್ಬೋದು, ಓದಿಸೋದಾಗಿರ್ಬೋದು ಮಾಡ್ತಾರೆ. ಇನ್ನು ನಾನು ಆರಾಧ್ಯಾಗ ಹೋಮ್ವರ್ಕ್ ಮಾಡಿಸೋದು, ಅಡುಗೆ ಮಾಡೋದು, ನಾನು ಇದ್ರಾಗ ಬ್ಯುಸಿ ಆಗಿರ್ತೀನಿ. ಆಮೇಲೆ ಅವ್ರಾಗ ಬರೀ ಕ್ರಿಕೆಟ್ ನೋಡ್ತಾ ಕೂರೋದಿಲ್ಲ, ಜೊತೆಗೆ ಅವರು ಬಟ್ಟೆ ಐರನ್ ಮಾಡೋದಿದ್ರೆ ಎಲ್ಲ ಬಟ್ಟೆನೂ ಐರನ್ ಮಾಡ್ತಾರೆ. ಅವ್ರ ಬಟ್ಟೆ ಆಗಿರ್ಬೋದು, ನನ್ನ ಬಟ್ಟೆ ಆಗಿರ್ಬೋದು, ಮಕ್ಕಳ ಬಟ್ಟೆ ಎಲ್ಲನೂ ಅವ್ರು ಐರನ್ ಮಾಡಿ ಇಡ್ತಾರೆ. ಆಮೇಲೆ ಏನಪ್ಪ ಅಂತಂದರೆ ಊಟ ಮಾತ್ರ ರಾತ್ರಿ ಊಟ ಎಲ್ಲರೂ ಸೇರಿಕೊಂಡು ನೆಮ್ಮದಿಯಿಂದ ಊಟ ಮಾಡ್ತೀವಿ. ಬೆಳಗ್ಗೆ ಟಿಫನ್ ಕೂಡ ಅಷ್ಟೇ, ಎಲ್ಲರೂ ಸೇರಿಕೊಂಡು ಟಿಫನ್ ಮಾಡ್ತೀವಿ. ಆರಾಧ್ಯ ಒಬ್ಬಳು ಮಿಸ್ ಆಗಿರ್ತಾಳೆ, ರಾತ್ರಿ ನಮ್ಮ ಜೊತೆ ಡಿನ್ನರಿಗೆ ಜಾಯ್ನ್ ಆಗ್ತಾಳೆ. ಇವಾಗಂತೂ ಸಮ್ಮರ್ ಹಾಲಿಡೇಸ್ ಶುರು ಆಗ್ಯಾವಲ್ಲ, ಸೊ ಹಾಗಾಗಿ ಎಲ್ಲರೂ ಸೇರ್ಕೊಂಡು ಟಿಫನ್ ಮಾಡ್ತೀವಿ. ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರು ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಸೊ ಇವಾಗ ಟಿಫನ್ ರೆಡಿ ಆಯಿತಾ. ರಾಗಿ ದೋಸೆ, ಇಲ್ಲಿ ಯಾವುದೇ ರೆಸಿಪಿನೂ ನಾನು ಡೀಟೇಲಾಗಿ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಎಲ್ಲರ ಮನೆಯಾಗೂ ರಾಗಿ ದೋಸೆ ಮಾಡ್ತಿರ್ತೀರ. ಆಮೇಲೆ ಪಲ್ಯ ಅಂತೂ ಎಲ್ಲರ ಮನೆಯಾಗ ಮಾಡ್ತಿರ್ತೀರ, ಹೊಸದೇನಲ್ಲ. ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲನೂ ಮಾಡ್ತಿರ್ತೀರಿ. ಸೊ ಇದಿಷ್ಟು ಇವತ್ತಿನ ಟಿಫನ್ನು. ದೋಸೆ ಮಾತ್ರ ಅಕ್ಕಿ ದೋಸೆ ಥರ ರಾಗಿ ನೆನೆಸಿ ಮಾಡಿರೋದು, ಸಖತ್ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಇನ್ನು ಪೇರೆಂಟ್ ಟೀಚರ್ ಮೀಟಿಂಗ್ ಇರೋದು 8 ಗಂಟೆಯಿಂದ 11 ಗಂಟೆವರೆಗೂ ಟೈಮಿಂಗ್ ಕೊಟ್ಟಿದ್ರು. ನನ್ನ ಹಸ್ಬೆಂಡ್ 10 ಗಂಟೆಗೆಲ್ಲ ಆಫೀಸ್ಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ 8 ಗಂಟೆಗೆ ಹೊರಟು 10 ಗಂಟೆ ಒಳಗಾಗಿ ನಾವು ಮತ್ತಿರ್ಗ ಬರಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದೇ ಪ್ಲ್ಯಾನ್ ಪ್ರಕಾರನ ಜಲ್ದಿನ ರೆಡಿ ಆದ್ವಿ ನಾವು. 8 ಗಂಟೆ ಅಂತ ಹೇಳಿತ್ತೆ. 8:30 ಅಷ್ಟರಾಗ ನಮ್ಮ ಟಿಫನ್ ಆಗಿರ್ಬೋದು, ದೇವ್ರ ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಾನು ಇವಾಗ ರೆಡಿ ಆದೆ. ನನ್ನ ಮಗಳೂ ಕೂಡ ರೆಡಿ ಮಾಡಿದ್ನಿ. ಸೊ ಇನ್ನು ಪೇರೆಂಟ್ ಟೀಚರ್ ಮೀಟಿಂಗ್ ಹೋಗಬೇಕು. ಇವತ್ತು ರಿಸಲ್ಟ್ ಐತಲ್ಲ, ಸೊ ಹಾಗಾಗಿ ಹಾಗೆ ಲಾಸ್ಟ್ ಬ್ಲಾಗ್ನಾಗ ತೋರಿಸಿದ್ನಲ್ಲ ಟಾಪ, ಸೊ ಆ ಟಾಪ್ದ ಲಾಕ್ ಹಾಗೆ ಬಿಟ್ಟು ತೊಗೊಂಡು ಬಂದಿದ್ವಲ್ಲ, ಸೊ ಅದನ್ನು ಲಾಕ್ ಇವಾಗ ಬರ್ತಾ ಲಾಕ್ ಓಪನ್ ಮಾಡಿಸ್ಕೊಂಡು ಬಂದ್ರೆ ಆಯಿತು ಟ್ರೆಂಡ್ಸಿಗೆ ಹೋಗಿ ಅಂಥೇಳಿ ನೈಟ್ ವೇರು ತೊಗೊಂಡಿನಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನ ಅಂತಲೇ ಹೇಳ್ಬೋದು. ಇವತ್ತು ಆರಾಧ್ಯನ ಪೇರೆಂಟ್ ಟೀಚರ್ ಮೀಟಿಂಗು ಇವತ್ತೈತಿ. ಆಮೇಲೆ ಗುಂಡನ ಪೇರೆಂಟ್ ಟೀಚರ್ ಮೀಟಿಂಗು ಇವತ್ತೈತಿ. ಗುಂಡಂದು 11 ಗಂಟೆಯಿಂದ 1 ಗಂಟೆವರೆಗೂ ಟೈಮಿಂಗ್ ಕೊಟ್ಟಾರೆ. ಆಮೇಲೆ ಇವತ್ತು ಆರಾಧ್ಯನ ಭರತನಾಟ್ಯ ಕ್ಲಾಸು ಕೂಡ ಅಷ್ಟೇ ಲಾಸ್ಟ್ ಡೇ, ಅಂದರೆ ಇನ್ನು ಮತ್ತೆ ರಜೆ ಕೊಡ್ತಾರೆ 1 ತಿಂಗಳು. ರಜೆ ಮುಗಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಂಗಾಗಿ ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಜಾಸ್ತಿ ಐತಿ, ಜಲ್ದಿ ಬರಬೇಕು. ಇನ್ನು ಮತ್ತು ಇದ್ರ ಮಧ್ಯೆ ನನ್ನ ಹಸ್ಬೆಂಡ್ಗೆ ರಜೆ ಮಾಡೋಕ್ಕೆ ಅವಕಾಶ ಇಲ್ಲ, ಯಾಕಂದರೆ ಇನ್ನು ನಮ್ಮ ಊರ ಹಬ್ಬ ಸ್ಟಾರ್ಟ್ ಆಗ್ತೈತಿ, ಓಕಳೆ ಹಬ್ಬ. ಸೊ ಹಂಗಾಗಿ ನಾವು ಅಲ್ಲಿ ಹೋಗಬೇಕಾದ್ರೆ ನಮ್ಗೆ ರಜೆ ಕೊಟ್ಟು ಬೇಕಾಗ್ತೈತಿ. ಸೊ ನಾವು ಅಲ್ಲಿ ಮಿಸ್ ಮಾಡೋಂಗಿಲ್ಲ, ಊರ ಹಬ್ಬಕ್ಕೆ ಹೋಗ್ಲೇಬೇಕು ನಾವು. ಹಂಗಾಗಿ ನಾವು ರಜೆ ತೊಗೊಳಂಗಿಲ್ಲ. ಗ್ಯಾಪ್ನಾಗ 1-2 ಗಂಟೆ ಟೈಮ್ ಇರ್ತೈತಿ ನಾವು ಆಫೀಸ್ ಟೈಮ್ ಒಳಗಾಗಿನ. ಸೊ ಹೋಗಿ ಬರೋಣ, ಆರಾಧನ ಮೀಟಿಂಗ್ ಮುಗಿಸ್ಕೊಂಡು ಬರೋಣ, ಇನ್ನು ಗುಂಡನ ಮೀಟಿಂಗಿಗೆ ನೀನೇ ಅಟೆಂಡ್ ಆಗಂತ ಹೇಳಿದರೆ. ಸೊ ಹಾಗಾಗಿ ಬಂದ್ವಿ. ಫಸ್ಟ್ ಅಟೆಂಡೆನ್ಸ್ ನಮ್ದು ಅಲ್ಲಿ, ಇನ್ನೂ ಯಾರೂ ಬಂದಿರಲಿಲ್ಲ. ಇನ್ನು ಹೋಗ್ತಾ ಇದ್ದಂಗೆ ಟಾಪರ್ ಲಿಸ್ಟ್ನಾಗ ನನ್ನ ಮಗಳ ಹೆಸರು ಕೂಡ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಲಾಸ್ಟ್ FF4 ಎಕ್ಸಾಮ್ನಾಗ 85% ಮಾಡಿದ್ಲು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಆ ಟೈಮ್ನಾಗ. ಬಟ್ ಕಂಪ್ಯಾರಿಸನ್ ಮಾಡಬಾರ್ದು ಯಾವತ್ತೂ. ರಿಸಲ್ಟ್ ಬಂದ ತಕ್ಷಣ ಮಕ್ಕಳ ಜೊತೆ ಕಂಪ್ಯಾರಿಸನ್ ಮಾಡಬಾರ್ದು. ಇನ್ನು ಅವರಿಗೆ ಬೈಯೋದಾಗಿರಲಿ ಅಥವಾ ಅವರಿಗೆ ಸ್ವಲ್ಪ ಹರ್ಟ್ ಮಾಡೋದಾಗಲಿ ಮಾಡಬಾರ್ದು ಅಂತೇಳಿ ನಾನು ಆ ಟೈಮ್ನಾಗ ಅವಳಿಗೆ ಏನೂ ಹೇಳಿರಲಿಲ್ಲ. ಜಸ್ಟ್ ನನ್ನ ಬೇಜಾರು ನನ್ನ ಹತ್ರನೇ ಇಟ್ಕೊಂಡು ಕಾಮಾಗಿ ಮನೆಗೆ ಬಂದಾಕಿಗೆ ತಿಳಿಸಿ ಹೇಳಿದ್ದೆ ನಾನು, ನೋಡಮ್ಮ ಇಷ್ಟೆಲ್ಲ ಜನ ಟಾಪರ್ ಲಿಸ್ಟ್ನಾಗ ಬಂದಾರ, ಅವ್ರ ತಂದೆ ತಾಯಿಗೆ ಅವ್ರ ಪೇರೆಂಟ್ಸಿಗೆ ಎಷ್ಟು ಖುಷಿಯಾಗಿರ್ತದಲ್ಲ. ಸೊ ಆ ಖುಷಿ ನಾನು ಅನುಭವಿಸ್ಬೇಕು ಅಂತ ಆಸೆ ಐತೆ ಮಗಳೇ ನನಗೆ.
ನೆಕ್ಸ್ಟ್ ಟೈಮ್ ಇನ್ನೂ ಒಂದು ಸರಿ ನಿಂಗೆ ಟೈಮ್ ಐತಿ, ಈ ವರ್ಷಕ್ಕೆ ಲಾಸ್ಟ್ SA2 ಎಕ್ಸಾಮ. ಸೊ ಆ ಟೈಮ್ನಾಗಾದರೂ ನೀನು ಅಚೀವ್ ಮಾಡಿ ತೋರಿಸ್ಬೇಕು, ಆ ಥರ ನೀನು ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅವಳಿಗೆ ಎಲ್ಲನೂ ತಿಳಿಸಿ ಹೇಳಿದ್ದೆ. ಅದೇ ರೀತಿ ನಾನು ಅವಳಿಗೆ ಆಕೆ ಜೊತೆಗೆ ನಿಂತ ಸಪೋರ್ಟ್ ಮಾಡಿ ಆಕೆ ಗೈಡ್ ಮಾಡ್ತಾನೂ ಹೋಗಿದ್ದೆ. ಹಾಗೆ ಟೀಚರು ಕೆಲವೊಂದಿಷ್ಟು ಸಲಹೆ ಸಜೆಷನ್ ಕೊಟ್ಟಿದ್ರು ನನಗೆ. ಸೊ ಅದ್ರ ಪ್ರಕಾರ ನಾನು ಅವಳಿಗೆ ಏನು ಪ್ರಾಕ್ಟೀಸ್ ಮಾಡಿಸಿದ್ನಲ್ಲ, ಸೊ ಅದ್ರ ಪ್ರತಿಫಲ ಇವತ್ತು ನಮ್ಗೆ ಒಳ್ಳೆ ರೀತಿಯಿಂದ ಸಿಕ್ಕೈತಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ಆಕೆ ಮನೆಯಾಗ ಸ್ವಲ್ಪನ ಟಿಫನ್ ಮಾಡಿದ್ಲ, ಹೊರಗಡೆ ಬಂದ್ರೆ ಆಕೆಗೆ ಒಂದು ಸ್ವಲ್ಪ ಕ್ರಾವಿಂಗ್ ಜಾಸ್ತಿ ಆಗ್ತೈತಿ. ಹೋಟೆಲ್ಗೆ ಹೋಗಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು ಅಂತೇಳಿ. ಸೊ ಹಂಗಾಗಿ ಮತ್ತೆ ಕರ್ಕೊಂಡು ಬಂದೆ. ಆಕಿ ಇಡ್ಲಿ ವಡೆ ಹೇಳಿದ್ರು ಅವರಿಬ್ರು. ಆಕಿ ಫ್ರೆಂಡನ್ನು ಕರ್ಕೊಂಡು ಬಂದಿದ್ದೆ, ಅವರಮ್ಮಗೆ ಸ್ವಲ್ಪ ಬ್ಯುಸಿ, ಅವರು ವರ್ಕ್ ಮಾಡ್ತಾರೆ. ಸೊ ಹಂಗಾಗಿ ಆಕಿನೂ ನಾವು ಜೊತೆ ಕರ್ಕೊಂಡು ಬಂದಿದ್ವಿ. ಇಬ್ಬರು ಫ್ರೆಂಡ್ಸ್ ಅವರು, ಇಬ್ಬರು ಇಡ್ಲಿ ವಡೆ ತೊಗೊಂಡ್ರು. ಹಾಗೆ ನಾವು ಒಂದೊಂದು ಲೋಟ ಕಾಫಿ ತೊಗೊಂಡ್ವಿ. ಇನ್ನು ಡ್ರೆಸ್ದು ಲಾಕ್ ಒಂದು ಬಿಚ್ಚೋ ಕೆಲಸ ಇತ್ತಲ್ಲ, ಸೊ ಹಂಗಾಗಿ ಪಕ್ಕದಾಗನೇ ಹೋಟೆಲ್ ಪಕ್ಕದಾಗನೇ ಟ್ರೆಂಡ್ಸು ಇತ್ತು, ಅಲ್ಲೇ ಲಾಕ್ ಬಿಚ್ಚಿಸ್ಬೇಕಂತೇಳಿ ಹೋದ್ವಿ. ಮಿರಾಗಲ್ಲಿ ಏನಂದರೆ ನಾವು ಒಳಗಡೆ ಹೋಗ್ತಿದ್ದಾಗನೇ ಅಲಾರಮ್ ಸೌಂಡ್ ಆಯ್ತದು ಬಟ್ಟೆ ತೊಗೊಂಡು ಹೋಗಬೇಕಾದ್ರೆ. ಬಟ್ ಅಲ್ಲಿಂದ ತೊಗೊಂಡು ಹೊರಗಡೆ ಬರಬೇಕಾದ್ರೆ ಸೌಂಡ್ ಆಗೇ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಬಿಲ್ ಆಗೈತಲ್ಲ, ಸೊ ಹಂಗಾಗಿ ಅದು ಸೌಂಡ್ ಆಗಿರ್ಲಿಕ್ಕಿಲ್ಲ ಅಂತೇಳಿ. ಬಟ್ ಅದ ಬಿಲ್ ಆಗಿರೋ ಬಟ್ಟೆ ಇಲ್ಲಿ ಸೌಂಡ್ ಮಾಡ್ತಿ. ಸೌಂಡ್ ಆಗ್ತಿದ್ದಂಗೆ ಅಲ್ಲಿ ಕೆಲಸ ಮಾಡೋರು ಎಲ್ಲರೂ ಅಟೆನ್ಷನ್ ಆಗಿಬಿಟ್ರು. ನನಗೊಂದು ರೀತಿ ಮುಜುಗರ ಆಯಿತು. ನಾವು ಹೋಗಿ ಹೇಳಿದ್ವಿ, ಎಲ್ಲನೂ ಬಿಲ್ ಕೊಟ್ವಿ. ಸೊ ಲಾಕ್ ಓಪನ್ ಮಾಡಿ ಕೊಟ್ಟರು, ತೊಗೊಂಡು ಬಂದ್ವಿ. ಇಲ್ಲಿವರೆಗೂ ಬಂತು ನನ್ನ ಡ್ರೆಸ್ಸಿನ ಕತೆ. ಸೊ ಇವಾಗ ಮನೆಗೆ ಬಂದ್ವಿ. ಎಷ್ಟು ಚಂದ ವಾಸನೆ ಬರತ್ತೆ ನೋಡಿ, ಮಸ್ತ್. ಬೆಳಗ್ಗೆ ಹೋಗಬೇಕಾದ್ರೆ ದೇವ್ರ ಪೂಜೆ ಮಾಡಿ ಧೂಪ ಎಲ್ಲ ಹಾಕಿ ಹೋಗಿದ್ನೆಲ್ಲ. ಸೊ ಬರೋ ಅಷ್ಟ್ರಾಗ ಅದು ಮನೆಯೆಲ್ಲನೂ ಫುಲ್ ಒಳ್ಳೆ ಪರಿಮಳ ತುಂಬ್ಕೊಂಡು ಬಿಟ್ಟಿತ್ತು. ಸೊ ಹಂಗಾಗಿ ಮನೆಗೆ ಬಂದಮೇಲೆ ಒಂದು ರೀತಿ ರಿಲ್ಯಾಕ್ಸ್ ಆದಂಗೆ ಆಯಿತು ಆ ಪರಿಮಳ ವಾಸನೆ ತೊಗೊಂಡ್ಮೇಲೆ. ಏನೋ ನನ್ನ ಹಸ್ಬೆಂಡು ರೆಡಿಯಾಗಿ ಆಫೀಸ್ಗೆ ಹೊರಟರು. ನನ್ನ ಹಸ್ಬೆಂಡ್ಗೆ ಏನಂದರೆ ಏನಾದರೂ ಟೈಮಿಂಗ್ಸ್ ಪ್ರಕಾರ ಪ್ಲ್ಯಾನ್ ಮಾಡಿದ್ರು ಅಂದರೆ ಕೆಲಸ, ಸೊ ಆ ಟೈಮಿಗೇನೋ ಕರೆಕ್ಟಾಗಿ ಕೆಲಸ ಮುಗಿಬೇಕು, ಇದು ಅವ್ರ ಪಾಲಿಸಿ. ಸೊ ಇವತ್ತು ಅವ್ರ ಟೈಮಿಗೆ ಪ್ರಕಾರನೇ ಎಲ್ಲ ಕೆಲಸನೂ ಮುಗೀತಾ. ಸೊ ಅವರು ಆಫೀಸ್ಗೆ ಹೋದ್ರೆ, ಇನ್ನು ನಾನು ಮನೆಗೆ ಎಲ್ಲ ಕೆಲಸನೂ ಹಂಗೆ ಬಿಟ್ಟು ಹೋಗಿದ್ನಲ್ಲ. ಸೊ ಬಟ್ಟೆ ಪಾತ್ರೆ ಎಲ್ಲನೂ ಹಂಗೆ ಇತ್ತು. ಬಂದು ಎಲ್ಲನೂ ಮಾಡೋ ಅಷ್ಟ್ರಾಗ ಮಧ್ಯಾಹ್ನ ಆಗೋಯ್ತು. ಹಾಗಾಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳಕ್ತೀನಿ. ಈ ಬೇಸಿಗೆಗಂತೂ ಮಧ್ಯಾಹ್ನ ಜಾಸ್ತಿ ಊಟ ಹೋಗೋದಿಲ್ಲ, ಆದ್ರೆ ಏನಾದರೂ ತಿನ್ನಬೇಕು ಅಂತೇಳಿ ಕ್ರಾವಿಂಗ್ ಆಗ್ತಿರ್ತೈತಿ. ಸೊ ಬಾಯಿ ರುಚಿಗೂ ಇರಬೇಕು, ಇನ್ನು ಲೈಟಾಗೂ ಇರಬೇಕಂತೇಳಿ ಇವತ್ತು ಅನ್ನ ಮಾಡ್ಕೊಡೀನಿ. ಆಮೇಲೆ ಅದಕ್ಕೊಂದು ಮಜ್ಜಿಗೆ ಹುಳಿ ತಂಬುಳಿ ಮಾಡ್ಕೊಳಕತ್ತೀನಿ. ಅಂದರೆ ಸೌತೆಕಾಯಿ ತಂಬುಳಿ ಅಂತ ಹೇಳ್ತಾರೆ. ಏನಿಲ್ಲ, ಒಂದು 4 ಸೌತೆಕಾಯಿ ಇತ್ತು. 4 ಸೌತೆಕಾಯಿ ಕ್ಲೀನಾಗಿ ತೊಳೆದು ಕಟ್ ಮಾಡಿ ತೊಗೊಂಡಿನಿ. ಆಮೇಲೆ ಕೊಬ್ಬರಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಇದಿಷ್ಟು ಹಾಕಿ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಇದನ್ನು ರುಬ್ಕೊಂಡು ತೊಗೊತೀನಿ. ಎಷ್ಟು ಸಾಧ್ಯ ಆಗ್ತೈತಿಲ್ಲ ಅಷ್ಟು ಸಣ್ಣದಾಗಿ ರುಬ್ಕೊಂಡು ತೊಗೋಬೇಕು. ಇನ್ನು ಕೊಬ್ಬರಿ ತುರಿದು ಹಾಕಿದರೆ ಜಲ್ದಿ ಸಣ್ಣ ಆಗ್ತೈತಿ. ನಂಗೆ ಟೈಮ್ ಇರಲಿಲ್ಲ, ಸೊ ಹಂಗಾಗಿ ನಾನು ಹಂಗೆ ಕಟ್ ಮಾಡಿ ಹಾಕೀನಿ. ಸೊ ಇಷ್ಟು ರುಬ್ಕೊಂಡು ತೊಗೊಂಡ್ಮೇಲೆ ಸ್ವಲ್ಪ ಮಜ್ಜಿಗೆ ತೊಗೋಬೇಕು. ಹುಳಿ ಇದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಮಜ್ಜಿಗೆ. ಸೊ ಹುಳಿ ಮಜ್ಜಿಗೆನ ಅದ್ರಾಗ ಹಾಕಿ ಸ್ವಲ್ಪ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ, ಸ್ವಲ್ಪ ಗಟ್ಟಿ ಸ್ವಲ್ಪ ತೆಳು, ಜಾಸ್ತಿ ತೆಳುವಾಗಿರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು. ಸೊ ಅಷ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಇಲ್ಲಿ ಅದಕ್ಕೊಂದು ಒಗ್ಗರಣೆ ಲೈಟಾಗಿ ಒಗ್ಗರಣೆ ಕೊಟ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕತೀನಿ. ಸ್ವಲ್ಪ ಸಾಸಿವೆ ಪ್ರಮಾಣ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ. ಇನ್ನು ಕರ್ಬೇವು ಸೊಪ್ಪು, ಟರ್ಮರಿಕ್ ಪೌಡ್ರು, ಒಣಮೆಣಸಿನ್ಕಾಯಿ ಹಾಕಬೇಕು. ಇದಕ್ಕೆ ಸಖತ್ ಟೇಸ್ಟಿಯಾಗಿರ್ತೈತಿ. ಒಣಮೆಣಸಿನ್ಕಾಯಿ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಅದನ್ನು ಅನ್ನದ ಜೊತೆ ಬೆರೆಸ್ಕೊಂಡು ತಿಂದಾಗ ಸಖತ್ ಟೇಸ್ಟಿಯಾಗಿರ್ತೈತಿ. ಇಷ್ಟು ಒಗ್ಗರಣೆ ಮಾಡ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಜ್ಜಿಗೆ ಹುಳಿ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಸೌತೆಕಾಯಿ ತಂಬುಳಿ ರೆಡಿ ಆಗ್ತೈತಿ. ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ, ಗ್ಯಾಸ್ ಆಫ್ ಮಾಡಿನೇ ನಾವು ತಂಬುಳಿ ಹಾಕಬೇಕು. ಸೊ ಇದಿಷ್ಟು ಇವತ್ತಿನ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ನು. ಲೈಟಾಗೂ ಇರ್ತೈತಿ, ಬಾಯಿಗಂತೂ ಸಖತ್ ರುಚಿ ಕೊಡ್ತೈತಿ. ಈ ಬೇಸಿಗೆಗೆ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮನೆಯಾಗ ನೀವು ಒಂದು ಸರಿ ಟ್ರೈ ಮಾಡಿರಿ. ಟೇಸ್ಟ್ ಯಾವ ರೀತಿ ಬಂತಂದೇಳಿ ನಂಗೆ ಕಾಮೆಂಟ್ ಮಾಡೋದು ಮರಿಬೇಡ್ರಿ. ಇವಾಗ ನನ್ನ ಕೈಯಾಗಿನ ಗರಿ ಯಾವ ಥರ ಹಾರಿ ಹೋಯ್ತಲ್ಲ, ಸೊ ಇದೇ ಥರ ನನ್ನ ಒಂದು ಕನಸು ನನಸಾಗದೆ ಹಾರಿ ಹೋಗಿತ್ತು. ಬಟ್ ಇವಾಗ ನನ್ನ ಮಗಳ ಮುಖಾಂತರ ಆ ಒಂದು ಕನಸು ಮತ್ತೆ ಚಿಗುರೊಡ್ದೈತಿ. ನನಸಾಗೋದಕ್ಕೆ ಮೊದಲನೇ ಸ್ಟೆಪ್ನ ಇಟ್ಟಿದ್ದು ಆಯಿತು. ಅದೇ ನನ್ನ ಭರತನಾಟ್ಯಂ ಕನಸು. ನಾನು ಬಾಲ್ಯದಿಂದ ಕಟ್ಕೊಂಡಿರೋವಂಥ ಕನಸು ಭರತನಾಟ್ಯಮಲ್ಗೆ ನಾನು ಕಲಿಬೇಕು, ಏನಾದರೂ ಅಚೀವ್ ಮಾಡಬೇಕು ಅಂತೇಳಿ. ಬಟ್ ಲೈಫ್ ನಾವು ಅಂದ್ಕೊಂಡಂಗೆ ಯಾವತ್ತೂ ಮಾಡೋಂಗಿಲ್ಲ, ಅದು ಬಂದಂಗೆ ನಾವು ಸ್ವೀಕರಿಸ್ಬೇಕಾಗ್ತೈತಿ. ಸೊ ಹಂಗಾಗಿ ನಾನು ಅದನ್ನು ಕೈ ಬಿಟ್ಟಿದ್ದೆ. ಹಂಗಂತೇಳಿ ನಾನು ಯಾವತ್ತೂ ನನ್ನ ಮಗಳಿಗೆ ನಾನು ಭರತನಾಟ್ಯ
ಮಾಡಬೇಕಮ್ಮ, ನನ್ನ ಡ್ರೀಮ್ನ ನೀನು ಫುಲ್ಫಿಲ್ ಮಾಡಬೇಕು ಅಂತೇಳಿ ಯಾವತ್ತೂ ನನ್ನ ಮಗಳಿನ ಹೊರೆ ಹಾಕಿಲ್ಲ. ಇವಾಗ ಅವಳು ಭರತನಾಟ್ಯದನ್ನೆಲ್ಲ ತೋರಿಸೋ ಇಂಟ್ರೆಸ್ಟು, ಅವಳು ಮಾಡೋದು ಅದೆಲ್ಲನೂ ನೋಡಿ ನನಗೆ ಒಂದು ಕ್ಷಣಕ್ಕೆ ಅನ್ನಿಸ್ತು, ನಾನು ಮಾಡೋಕ್ಕಾಗದೇ ಇರೋದನ್ನು ನನ್ನ ಮಗಳು ಯಾಕೆ ಮಾಡಬಾರ್ದು ಅಂಥೇಳಿ. ಸೊ ಹಂಗಾಗಿ ಅವಳನ್ನು ಕೇಳಿದೆ, ಅವಳು ನನಗೆ ಹೇಳಿದ್ಲು ನಾನು ಭರತನಾಟ್ಯ ಮಾಡ್ತೇನಮ್ಮ, ನನ್ನ ಕ್ಲಾಸಿಗೆ ಹಾಕಂತೇಳಿ. ಸೊ ಅದೇ ಪ್ರಕಾರ ನಾನು ಕ್ಲಾಸಿಗೆ ಹಾಕಿದ್ದೆ. ಸೊ ಆಕೆ ಕ್ಲಾಸ್ನಾಗ ಭರತನಾಟ್ಯ ಮಾಡೋದನ್ನು ನೋಡಿದಾಗ ಒಂದು ಕ್ಷಣ ನನ್ನನ್ನು ನಾನು ನೋಡ್ಕೊಂಡಂಗೆ ಫೀಲ್ ಆಯ್ತು ನನಗೆ. ಅದು ಕೆಲವೊಬ್ಬರಿಗೆ ಬಂದಿರ್ತೈತೆ ಅಂತ ಹೇಳ್ತಾರೆ, ತಂದೆ ತಾಯಿ ಗುಣ ಮಕ್ಕಳಿಗೆ. ಸೊ ಇದು ಕೂಡ ಹಾಗೆ ಆಗೈತಿ ನನ್ನ ಮಗಳ ವಿಚಾರದಾಗ ಅಂತ ಅಂದ್ಕೊಂಡೆ. ನೀಡಿಟ್ಟು ನನ್ನ ಥರನ ಆಕೆ ಡ್ಯಾನ್ಸ್ನ ಇಂಟ್ರೆಸ್ಟ್ ತೋರಿಸ್ತಾಳೆ. ಆಕಿನ ಕ್ಲಾಸಿಗೆ ಬಿಟ್ಟು ನಾನು ಮನೆಗೆ ಬಂದೆ. 2 ಅವರ್ ಕ್ಲಾಸ್ ಇರ್ತೈತೆ ಆಕಿದು. ಸೊ ಅಷ್ಟ್ರಾಗ ನನ್ನ ಮನೆಯಾಗಿನ ಕೆಲಸ ಆಗ್ತೈತಿ. ಸಾಯಂಕಾಲ ಕ್ಲೀನಿಂಗ್, ಆಮೇಲೆ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ. ನನ್ನ ಹಸ್ಬೆಂಡ್ ಆಫೀಸಿಂದ ಕರ್ಕೊಂಡು ಬರ್ತಾರೆ. ಇನ್ನು ಇದನ್ನು ಬೆಳಗ್ಗೆನೇ ನಿನ್ನೆ ರಾತ್ರಿನೇ ನೆನೆಸಿಟ್ಟಿದ್ದೆ, ಬೆಳಗ್ಗೆ ಏನಾದರೂ ಅವ್ರಿಗೆ ಎನರ್ಜಿಯಾಗಿ ಮಾಡಿಕೊಡ್ಬೇಕಂತೇಳಿ. ಬಟ್ ಗಡಿಬಿಡಿ ಒಳಗೆ ನಾವು ಹಾಗೆ ಸ್ಕೂಲ್ಗೆ ಹೋಗೋದಿತ್ತಲ್ಲ, ಸೊ ಹಾಗಾಗಿ ನಾನು ಮಾಡೋಕ್ಕಾಗಿರಲಿಲ್ಲ. ಇನ್ನು ಇದನ್ನೇ ಸಾಯಂಕಾಲ ಸ್ನ್ಯಾಕ್ಸಿಗೆ ಮಾಡಬೇಕಂತೇಳಿ ಮಾಡಕತ್ತೀನಿ. ಏನಪ್ಪ ಅಂತಂದರೆ ಇದು ಸ್ಮೂದಿ. ಇಲ್ಲಿ ನಾನು ಖರ್ಜೂರ, ಗೋಡಂಬಿ, ಬಾದಾಮಿ ನೆನೆಸಿಟ್ಟಿದ್ದೆ. ಇವಾಗ ಗೋಡಂಬಿದ ಸಿಪ್ಪಿ ತೆಗೆದು ಆಮೇಲೆ ಖರ್ಜೂರದಾಗಿನ ಬೀಜ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕೀನಿ. ಫಸ್ಟ್ ಇದಕ್ಕೆ ನಾನು ಸ್ವಲ್ಪ ಜೇನುತುಪ್ಪ ಹಾಕಿ ಅದನ್ನ ರುಬ್ಕೊಂಡು ತೊಗೋತೀನಿ. ಫಸ್ಟ್ ಜೇನುತುಪ್ಪ ಅಷ್ಟೇ ಹಾಕಿ ಸಣ್ಣಗೆ ರುಬ್ಕೋಬೇಕಾಗ್ತೈತಿ. ಇದ್ರಾಗ ಗೋಡಂಬಿ, ಖರ್ಜೂರ, ಬಾದಾಮಿ ಹಾಕಿದ್ರಿಂದ ಹೆಲ್ದಿಯಾಗಿರ್ತೈತಿ, ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ಕೋಬೋದು. ವಾಲ್ನಟ್ಟು, ಕುಂಬಳಕಾಯಿ ಬೀಜ, ಆಮೇಲೆ ಸೂರ್ಯಕಾಂತಿ ಬೀಜ, ಈ ಥರ ಎಷ್ಟು ಡ್ರೈ ಫ್ರೂಟ್ಸ್ ಐತಲ್ಲ, ಅಂಜೂರದ ಹಣ್ಣು, ಈ ಥರ ಎಲ್ಲನೂ ನಾವು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಹೆಲ್ದಿ ಆಗ್ತೈತಿ. ನಾನು ನನ್ನ ಮನೆಗೆ ಎಷ್ಟು ಡ್ರೈ ಫ್ರೂಟ್ಸ್ ಅದಲ್ಲ, ಸೊ ಅಷ್ಟು ಹಾಕಿ ರೆಡಿ ಮಾಡ್ಕೊಳಕತ್ತೀನಿ. ಫಸ್ಟ್ ಜೇನುತುಪ್ಪ ಹಾಕಿ ರುಬ್ಕೊಂಡು ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕಿ ರುಬ್ಬಿದ್ರೆ ಈ ಥರ ಮಿಲ್ಕ್ ಶೇಕ್ ಅಥವಾ ಸ್ಮೂದಿ ರೆಡಿ ಆಕೈತಿ. ಇವತ್ತಿನ ನಮ್ಮ ದಿನ ಹೀಗೆ ಕಳೀತು. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಬಾಯ್.